ಹಾಗೆ ಏನಪ್ಪ ವಿಷಯ ಅಂದರೆ, ನೆನ್ನೆ ಆ್ಯಕ್ಚುಲಿ ಒಬ್ಬರು ಸ್ಟ್ರೇಂಜರ್ನ ಮೀಟ್ ಮಾಡಿದೆ. ಅವ್ರು ಆ್ಯಕ್ಚುಲಿ ತಮಿಳ್ನಾಡವರು. ಏನು ಸರ್ ಇದು ಊರಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ಹೌದು ಸರ್, ಓಟ್ ಹಾಕಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾವ್ದು ಸರ್, ಯಾಪಕ್ಕಿಗೆ ಊಟ ಒಂದಿಷ್ಟೇ ಇದೆ TVKಗೆ ಅಂತ ಹೇಳಿದ್ರು. ಏನು ವಿಜಯ್ ಫ್ಯಾನ ಸರ್ ನೀವು ಅಂತ ಕೇಳಿದ್ವಿ. ವಿಜಯ್ ಫ್ಯಾನ್ ಅಂತ ಅಲ್ಲ, ಏನೋ ಒಂದು ಹೋಪ್ಸ್ ಮೇಲೆ ಹಾಕ್ತಾ ಇದ್ದೀನಿ. ಹೋದ ವರ್ಷ ಅದಕ್ಕೂ ಹೋದ ವರ್ಷ ಬೇರೆ ಪಕ್ಷಗಳಿಗೆಲ್ಲ ಓಟ್ ಹಾಕಿ ನೋಡಿದೆ, ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಅಟ್ಲೀಸ್ಟ್ ಈ ಸತಿ ಯಾವುದೋ ಹೊಸದಾಗಿನೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನೋ ಒಳ್ಳೇದು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಂದ್ಕೊಂಡು ಒಂದು ಹೋಪ್ನಲ್ಲಿ ಓಟ್ ಹಾಕ್ತೀನಿ ಅಂತ ಹೇಳಿದ್ರು. ಅದು ಹೇಳಿದ್ಮೇಲೆ ನನ್ಗನ್ಸಿದ್ದೇನೆ ಅಂದರೆ, ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡಿದ್ರು 4-5 ಪಕ್ಷಗಳಿವೆ. JDS ಇದೆ, BJP ಇದೆ, ಕಾಂಗ್ರೆಸ್ ಇದೆ. ಅದ್ರ ಜೊತೆಗೆ ಪ್ರಜಾಕೀಯ ಅನ್ನೋದು ಇದೆ. ನಮ್ಮ ಜನಗಳಿಗೆಲ್ಲ ಗೊತ್ತು. ಬಟ್ JDSಗೂ ಚಾನ್ಸ್ ಕೊಟ್ಟಿದ್ದೀರಾ, BJPಗೂ ಚಾನ್ಸ್ ಕೊಟ್ಟಿದ್ದೀರಾ, ಕಾಂಗ್ರೆಸ್ಗೂ ಚಾನ್ಸ್ ಕೊಟ್ಟಿದ್ದೀರಾ. ಪ್ರಜಾಕೀಯ ಜಾಸ್ತಿ ಚಾನ್ಸ್ ಕೊಟ್ಟಲ್ಲ ನೀವು ಅಲ್ವಾ? ಒಂದೇ ಒಂದ್ಸರಿ ಕೊಟ್ಟು ನೋಡಿ. ಇವಾಗ ತಮಿಳ್ನಾಡಲ್ಲಿ ಹೆಂಗೆ ಅವರು DDK ವಿಜಯ್ ಏನೋ ಒಂದು ಒಳ್ಳೆ ರೋಪ್ ಮಾಡ್ತಾನೆ ಅಂತ ಅಂದ್ಕೊಂಡು ಚಾನ್ಸ್ ಕೊಡ್ತಾ ಇದ್ದಾರೆ. ಅದೇ ಥರ ನಮ್ಮ ಕರ್ನಾಟಕದಲ್ಲೂ ನೀವು ಉಪೇಂದ್ರ ಸರ್ಗೆ 2017 ಸ್ಟಾರ್ಟ್ ಮಾಡಿದ್ರು ಪ್ರಜಾಕೀಯ. ಎಲ್ಲ ಒಳ್ಳೇದ್ರ ಬಗ್ಗೆ ರೀತಿನೇ ಹೇಳ್ಕೊಂಡ್ಬಂದ್ರು. ಬಟ್ ನಮ್ಮ ಜನಗಳು ಲಾಸ್ಟ್ ಮೂಮೆಂಟಲ್ಲಿ 2000 ರೂಪಾಯಿ 500 ರೂಪಾಯಿಗೆಲ್ಲ ಚೇಂಜ್ ಆಗ್ಬಿಟ್ಟು. ಒಂದೇ ಒಂದ್ಸರಿ ಯೋಚನೆ ಮಾಡಿ, ಏನಂತೀರ? ಇಷ್ಟೇನೆ ನಮ್ಮ ಭಾಷೆ ಹೇಳಿದಾರಾ? ಅಷ್ಟು ಕೇಳ್ಕೊಳ್ಳಿ. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ.